ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಬಂದು ಮಂತ್ರಗಳ ಬಗ್ಗೆ ಆಗಿರುತ್ತೆ. ಅಂದರೆ ಮಂತ್ರಗಳನ್ನು ಯಾವ ರೀತಿ ಪಠನೆ ಮಾಡಬೇಕು, ಇನ್ನೇನು ಆಷಾಢ ಸ್ಟಾರ್ಟ್ ಆಗ್ತಾ ಇದೆ, ವ್ರತಗಳು ಪೂಜೆಗಳು ಹಾಗೆ ಪ್ರತಿನಿತ್ಯದ ಪೂಜೆಯಲ್ಲೂ ಕೂಡ ಮಂತ್ರಗಳನ್ನು ಶ್ಲೋಕಗಳನ್ನು ಹೇಳ್ಕೊಳ್ತಾ ಇರ್ತೀವಿ. ಆ ಶ್ಲೋಕಗಳನ್ನು ಮಂತ್ರಗಳನ್ನು ಬೀಜಾಕ್ಷರಿಗಳನ್ನು ಹಾಗೆ ಪ್ರತಿನಿತ್ಯ ಪೂಜೆ ಮಾಡುವಾಗ ಕೆಲವೊಂದು ಮಂತ್ರಗಳನ್ನು ಕೂಡ ಪಠನೆ ಮಾಡ್ತಾ ಇರ್ತೀವಿ. ಇನ್ನು ಈ ಆಷಾಢ ಮಾಸ ಬರ್ತಾ ಇದೆ. ಆಷಾಢ ಮಾಸದಲ್ಲಂತೂ ವ್ರತ ಪೂಜೆ ಜಾಸ್ತಿನೇ ಮಾಡ್ತೀವಿ ಅಂತಲೇ ಹೇಳ್ಬೋದು. ಹಾಗಾಗಿ ಮಂತ್ರಗಳನ್ನು ಶ್ಲೋಕಗಳನ್ನು ಬೀಜಾಕ್ಷರಿ ಮಂತ್ರಗಳನ್ನೆಲ್ಲ ಯಾವ ಥರ ಪಠಿಸಬೇಕು ಅಂದರೆ ಮನಸ್ಸಲ್ಲಿ ಪಠಿಸ್ಕೊಳ್ಬೇಕಾ, ಜೋರಾಗಿ ಹೇಳಬೇಕಾ, ಹನುಮಾನ್ ಚಾಲೀಸ್, ಸಹಸ್ರನಾಮ, ಅಷ್ಟೋತ್ತರಗಳು ಹಾಗೆ ಸಹಸ್ರನಾಮ ಅಷ್ಟೋತ್ತರಗಳನ್ನು ಕಲಿಬೇಕು ಅಂತ ಆಸೆ, ಹಾಗೆ ಅವನ ಹೇಳೋದಕ್ಕೂ ತುಂಬಾ ಇಷ್ಟ. ಆದರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮಂತ್ರಗಳನ್ನು ಪಠಿಸುವಾಗ ದೋಷ ಬರುತ್ತೆ ಅನ್ನೋ ಭಯ ಇರುತ್ತೆ. ಅದಕ್ಕೆ ಈ ಮಂತ್ರಗಳನ್ನು ಯಾವ ರೀತಿ ಪಠನೆ ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮನೆಗಳಲ್ಲಿ ನಾವು ಪೂಜೆ ವ್ರತ ಮಾಡುವಾಗ ಮಂತ್ರಗಳನ್ನು ಶ್ಲೋಕಗಳನ್ನು ಜೋರಾಗಿ ಹೇಳ್ಬೇಕಾ ಅಥವಾ ನಿಧಾನವಾಗಿ ಹೇಳ್ಬೇಕಾ, ಅಂದರೆ ಮನಸ್ಸಿನಲ್ಲಿ ಪಠಿಸ್ಕೊಳ್ಬೇಕಾ, ಯಾವುದು ಒಳ್ಳೆಯದು ಅಂದರೆ ಹನುಮಾನ್ ಚಾಲೀಸ್, ಸಹಸ್ರನಾಮ, ಅಷ್ಟೋತ್ತರಗಳು ಇದನ್ನೆಲ್ಲ ಹೇಳ್ತಾ ಇರ್ತೀವಿ. ಇದನ್ನೆಲ್ಲ ಯಾವ ರೀತಿ ಹೇಳಬೇಕು, ಸಹಸ್ರನಾಮಗಳನ್ನು ಕಲಿಬೇಕು, ಪಠನೆ ಮಾಡಬೇಕು ಅಂತ ಆಸೆ. ಆದರೆ ಪಠನೆ ಮಾಡುವಾಗ ಏನಾದರೂ ತಪ್ಪಾಗಿ ಪಠನೆ ಮಾಡಿಬಿಟ್ರೆ ದೋಷ ಬರುತ್ತೆ ಅನ್ನೋ ಭಯ. ಆದರೆ ಹೇಳೋ ಥರನೂ ಇರಬೇಕು, ಇನ್ನೊಬ್ಬರಿಗೆ ಕೇಳಿಸ್ಬಾರ್ದು, ಆ ಥರ ತುಟಿಗಳನ್ನು ಮಾತ್ರ ಅಲ್ಲಾಡಿಸ್ಕೊಂಡು ಮಂತ್ರಗಳನ್ನು ಹೇಳ್ತಾ ಇರ್ತಾರೆ. ಹಾಗಿದ್ರೆ ಯಾವ ರೀತಿ ಪಠನೆ ಮಾಡಬೇಕು, ಹೇಗೆ ಪಠನೆ ಮಾಡಬೇಕು ಅನ್ನೋದನ್ನೆಲ್ಲ ಸಂಪೂರ್ಣವಾಗಿ ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಮಂತ್ರಗಳನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಳೋದು ಒಳ್ಳೆಯದಾ, ಜೋರಾಗಿ ಪಠನೆ ಮಾಡೋದು ಒಳ್ಳೆಯದಾ? ಮಂತ್ರಗಳನ್ನು ಜಪಿಸೋದು ಅಂದರೆ ಕೇವಲ ಆ ಮಂತ್ರಗಳನ್ನು ನಾವು ಉಚ್ಚಾರಣೆ ಮಾಡೋದು ಅಲ್ಲ, ಜೋರಾಗಿ ಮಂತ್ರಗಳನ್ನು ಶ್ಲೋಕಗಳನ್ನು ಹೇಳ್ಕೊಳ್ಳೋದ್ರಿಂದ ನಮ್ಮ ಈ ದೇಹ ಬ್ರಹ್ಮಾಂಡದಲ್ಲಿ ಕನೆಕ್ಟ್ ಆಗುತ್ತೆ. ಅದರಲ್ಲೂ ಈ ಜೋರಾಗಿ ಮಂತ್ರಗಳನ್ನು ಉಚ್ಚಾರಣೆ ಮಾಡೋದ್ರಿಂದ ಹಾಗೆ ಸುತ್ತಮುತ್ತಲೂ ಆ ವೈಬ್ರೇಷನ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಾಗೆ ಅಲ್ಲೊಂಥರ ಪಾಸಿಟಿವಿಟಿ ಇರುತ್ತೆ. ಹಾಗೆ ನಮ್ಮ ದೇಹ, ಶ್ವಾಸಕೋಶ ಎಲ್ಲವೂ ಕೂಡ ಲಯಬದ್ಧವಾಗಿ ಇರುತ್ತೆ. ಈ ರೀತಿ ಮಂತ್ರಗಳನ್ನು ಶ್ಲೋಕಗಳನ್ನು ಬೀಜಾಕ್ಷರಿ ಮಂತ್ರಗಳನ್ನು ಜೋರಾಗಿ ಪಠನೆ ಮಾಡುವುದರಿಂದ ನಮ್ಮ ದೇಹಕ್ಕೆ ಒಂದು ಥರದ ಪ್ರಾಣಾಯಾಮ ಸಿಗುತ್ತೆ. ಅದು ಹೇಗೆ ಅಂದರೆ ನಾವು ಮಂತ್ರಗಳನ್ನು ಉಚ್ಚಾರಣೆ ಮಾಡುವಾಗ ಕೆಲವು ಕಡೆ ಕೆಲವೊಂದು ಮಂತ್ರಗಳನ್ನು ಹೇಳುವಾಗ ನಾವು ಉಸಿರನ್ನು ಹಿಡಿದಿಟ್ಕೊಂಡು ಹೇಳ್ತೀವಿ. ಕೆಲವೊಂದು ಸಾಲುಗಳನ್ನು ಹೇಳುವಾಗ ಒಂದೇ ಸಮನಾಗಿ ಹೇಳ್ತಾ ಇರ್ತೀವಿ, ಎಲ್ಲೂ ಸ್ಟಾಪನ್ನು ಮಾಡದೆ. ಹಾಗಾಗಿ ಈ ಥರ ಹೇಳುವಾಗ ನಮ್ಮ ಉಸಿರಾಟದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ ಈ ರೀತಿ ಮಂತ್ರಗಳನ್ನು ಪಠಿಸಿದಾಗ ನಮ್ಮ ದೇಹಕ್ಕೆ ಒಂದು ಪ್ರಾಣಾಯಾಮದ ವ್ಯಾಯಾಮವಾಗುತ್ತೆ. ಒಬ್ಬೊಬ್ಬರು ಹೇಳ್ತಾರೆ, ನಾವು ಪೂಜೆ ಮಾಡೋದಕ್ಕೆ ವ್ರತ ಮಾಡೋದಕ್ಕೆ ಕೂತ್ಕೊಂಡ್ರೆ ನಮ್ಮ ಮನಸ್ಸು ಒಂದೇ ಸೀಮಿತದಲ್ಲಿ ಇರಲ್ಲ, ಮನಸ್ಸು ಬೇರೆ ಏನೇನೋ ಯೋಚನೆ ಮಾಡ್ತಾ ಇರುತ್ತೆ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಆಗಲ್ಲ, ಪೂಜೆ ಮಾಡೋದಕ್ಕೆ ಅದು ತುಂಬಾ ಡಿಸ್ಟರ್ಬೆನ್ಸ್ತಾ ಇರುತ್ತೆ, ನಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾಡೋಕ್ಕೋದ್ರೂ ಮನಸ್ಸು ಒಂಥರ ಚಂಚಲವಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಏನೇನೋ ಕೆಟ್ಟ ಆಲೋಚನೆಗಳು ಬರುತ್ತೆ, ಬೇರೆದೆಲ್ಲ ನೆನಪಾಗ್ತಾ ಇರುತ್ತೆ, ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಆಗಲ್ಲ ಅಂತೆಲ್ಲ ಕೆಲವೊಬ್ಬರಿಗೆ ಇದು ಅನುಭವ ಆಗಿರುತ್ತೆ. ಈ ಥರ ಪ್ರಾಬ್ಲಮ್ಸ್ ಯಾರಿಗಾದ್ರೂ ಇದ್ದರೆ, ಅಂದರೆ ಭಕ್ತಿ ಶ್ರದ್ಧೆಯಿಂದ ಪೂಜೆ ಆಗ್ತಿಲ್ಲ, ಮನಸ್ಸು ಸ್ಥಿರವಾಗಿ ಆಗ್ತಿಲ್ಲ, ಪೂಜೆ ಮಾಡುವಾಗ ಏನಾದರೂ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಏನಾದರೂ ನಿಮಗೆ ಇದ್ದರೆ ಅಂಥವ್ರು ಈ ಮಂತ್ರಗಳನ್ನು ಶ್ಲೋಕಗಳನ್ನು ಬೀಜಾಕ್ಷರಿಗಳನ್ನು ಜೋರಾಗಿ ಹೇಳ್ಕೊಂಡು ಪೂಜೆಯನ್ನು ಮಾಡಿ. ಆಗ ನಿಮ್ಮ ಮನಸ್ಸು ಸ್ಥಿಮಿತವಾಗಿ ಇರುತ್ತೆ, ಸ್ಥಿರವಾಗಿ ಇರುತ್ತೆ, ಬೇರೆ ಯಾವುದನ್ನೇ ಯೋಚನೆ ಮಾಡುವುದಿಲ್ಲ, ಪೂಜೆಯ ಕಡೆ ನಿಮ್ಮ ಗಮನ ಇರುತ್ತೆ. ಅದು ಹೇಗೆ ಅಂದರೆ ನಾವು ಜೋರಾಗಿ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಕಿವಿಗಳು ಇವೆಲ್ಲವೂ ಈ ದೇಹದ ಹಲವಾರು ಭಾಗಗಳು ಈ ಥರ ಜೋರಾಗಿ ಮಂತ್ರಗಳನ್ನು ಪಠಿಸುವಾಗ ಅದರಲ್ಲಿ ಭಾಗವಹಿಸುತ್ತೆ. ಹಾಗಾಗಿ ಏಕಾಗ್ರತೆ, ಶ್ರದ್ಧೆ ತಾನಾಗೆ ಬರುತ್ತೆ. ಹಾಗೆ ಅವರಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ಅಂದರೆ ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತೆ, ಪಾಸಿಟಿವ್ ಎನರ್ಜಿ ತುಂಬಾ ಬರುತ್ತೆ. ಹಾಗಾಗಿ ಯಾವ್ಯಾವ ಮಂತ್ರಗಳನ್ನು ಜೋರಾಗಿ ಹೇಳ್ಬೋದು ಅಂತ ನೋಡೋದಾದರೆ ಅಷ್ಟಕಗಳು, ಹನುಮಾನ್ ಚಾಲೀಸ, ಸಹಸ್ರನಾಮಗಳು, ಅಷ್ಟೋತ್ತರಗಳು ಮತ್ತು ಯಾವುದೇ ದೇವರ ಮಂತ್ರಗಳು. ಅಷ್ಟಕಗಳು ಅಂತ ಅಂದರೆ ಮಹಾಲಕ್ಷ್ಮಿ ಅಷ್ಟಕ, ಕಾಲಭೈರವ ಅಷ್ಟಕ, ಮಹಾಲಕ್ಷ್ಮಿ ಅಷ್ಟಕ ಇಂಥದ್ದನ್ನು ಜೋರಾಗಿ ಪಠನೆ ಮಾಡಬಹುದು. ಹನುಮಾನ್ ಚಾಲೀಸನ್ನು ಕೂಡ ಜೋರಾಗಿ ಪಠನೆ ಮಾಡಬಹುದು. ಅಷ್ಟೋತ್ತರಗಳನ್ನು ಕೂಡ ಜೋರಾಗಿ ಪಠನೆ ಮಾಡಬಹುದು. ಅಷ್ಟೋತ್ತರಗಳನ್ನು ನಾವು ಎಷ್ಟೇ ಹೇಳ್ಕೊಂಡಿದ್ದು, ಎಷ್ಟೇ ಕಲ್ತಿದ್ರೂ ಕೂಡ ಒಂದೊಂದು ಸಾರಿ ಹಕಾರ, ಅಹಾಕಾರ ಉಚ್ಚಾರಣೆ ಮಾಡುವಾಗ ಈ ಥರ ಹಾಗೆ ಆಗುತ್ತೆ. ಈ ಥರ ತಪ್ಪಾಗುತ್ತೆ ಅಂತ ಮಂತ್ರಗಳನ್ನು ಪಠನೆ ಮಾಡದೇ ಇದ್ದರೆ, ತಪ್ಪಾದರೆ ದೋಷ ಬರುತ್ತೆ ಅಂತ
ದೋಷ ಬರುತ್ತೆ ಅಂತ ಭಯಪಟ್ಕೊಂಡು ಆ ಮಂತ್ರಗಳನ್ನೇ ಪಠನೆ ಮಾಡದೇ ಇದ್ದರೆ ಅದರ ಫಲ ನಮಗೆ ಹೇಗೆ ಸಿಗುತ್ತೆ? ಹಾಗಾಗಿ ಪಠನೆ ಮಾಡ್ತಾ ಮಾಡ್ತಾ ಕಲ್ತ್ಕೊಂಡು ದಿನೇ ದಿನೇ ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು. ಯಾರೆಲ್ಲ ಕಲಿತು ಮಂತ್ರಗಳನ್ನು ಅಷ್ಟೋತ್ತರಗಳನ್ನು ಪಠಿಸ್ತಾ ಇದ್ದೀರೋ ತಪ್ಪಾಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಭಯಪಟ್ಕೊಂಡು ಹೋಗಬೇಡಿ. ಮಂತ್ರಗಳನ್ನು ಪಠಿಸಿದ ಆದಮೇಲೆ ಕ್ಷಮೆಯನ್ನು ಕೇಳ್ಕೊಳ್ಳಿ. ನೀವು ಯಾವ ಮಂತ್ರನ ಪಠಿಸಿರ್ತೀವೋ ಆ ದೇವ್ರ ಹತ್ರ ನಿಂತ್ಕೊಂಡು ಕ್ಷಮೆಯನ್ನು ಕೇಳ್ಕೊಳ್ಳಿ. ನಾವು ಈಗ ತಾನೇ ಕಲಿತಾ ಇದ್ದೀವಿ ಅಥವಾ ಕಲಿತು ಪಠನೆ ಮಾಡ್ತಿದ್ರು ಕೂಡ ಭಗವಂತ, ಅಮ್ಮ, ತಾಯಿ ಏನಾದರೂ ಈ ಶ್ಲೋಕಗಳಲ್ಲಿ, ಮಂತ್ರಗಳಲ್ಲಿ, ಅಷ್ಟೋತ್ತರಗಳಲ್ಲಿ ತಪ್ಪಾಗಿ ನಾನು ಪಠನೆ ಮಾಡಿದರೆ ಕ್ಷಮೆ ಇರಲಿ. ನಾನು ಇದನ್ನು ತಿಳಿದು ತಪ್ಪನ್ನು ಮಾಡ್ತಾ ಇಲ್ಲ ಅಂತ ಕ್ಷಮೆಯನ್ನು ಕೇಳ್ಕೊಳ್ಳಿ. ಸರಿಯಾಗಿ ಉಚ್ಚಾರಣೆ ಮಾಡುವಂತಹ ಜ್ಞಾನವನ್ನು ಕೊಡು ತಾಯಿ ಅಂತ ಪ್ರತಿ ಸಲ ನೀವು ಮಂತ್ರಗಳನ್ನು, ಶ್ಲೋಕಗಳನ್ನು, ಅಷ್ಟೋತ್ತರಗಳನ್ನು ಪಠಿಸಿದಾಗ ಪ್ರತಿ ಸಲ ಈ ಥರ ಕೇಳ್ಕೊಳ್ಳಿ, ಕ್ಷಮಾಪಣೆಯನ್ನು ಕೇಳಿ. ಹಾಗೆ ಯಾವುದೇ ತರಹದ ಮಂತ್ರಗಳಾಗಲಿ, ಅಷ್ಟೋತ್ತರಗಳಾಗಲಿ, ಏನೇ ಆಗಲಿ ನೀವು ಪಠಿಸಿದಾಗ ಕೊನೆಯಲ್ಲಿ ಕೃಷ್ಣಾರ್ಪಣಮಸ್ತು ಅಂತ ಕೇಳ್ಕೊಳ್ಳಿ. ಯಾವುದೇ ಥರ ದೋಷನೂ ಬರಲ್ಲ, ತಪ್ಪು ಕೂಡ ಆಗೋದಿಲ್ಲ. ಹಾಗೆಯೇ ಕೆಲವೊಂದು ಮಂತ್ರಗಳನ್ನು ಮನಸ್ಸಿನಲ್ಲಿಯೇ ಪಠನೆ ಮಾಡ್ಕೊಳ್ಬೇಕು. ಅದರಿಂದ ಕೂಡ ನಮಗೆ ತುಂಬ ಪ್ರಯೋಜನಗಳು ಸಿಗುತ್ತೆ. ಯಾವ್ಯಾವುದು ಅಂದರೆ ಯಾವ್ಯಾವ ಮಂತ್ರಗಳನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು, ಅದರಿಂದ ನಮಗೆಲ್ಲ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅನ್ನೋದನ್ನು ಬನ್ನಿ ತಿಳ್ಕೊಳ್ಳೋಣ. ಕೆಲವೊಂದು ಮಂತ್ರಗಳನ್ನು ಶಬ್ದವಿಲ್ಲದೆ, ಯಾರಿಗೂ ಕೇಳಿಸದೆ, ಪಿಸುಮಾತಿನಲ್ಲಿ ಆ ಮಂತ್ರಗಳನ್ನು ಉಚ್ಚಾರಣೆ ಮಾಡಬೇಕು. ಇದನ್ನು ಉಪಾಂಶು ವಿಧಾನ ಅಂತ ಹೇಳ್ತಾರೆ. ಈ ರೀತಿ ಮಂತ್ರಗಳನ್ನು ಮನಸ್ಸಿನಲ್ಲಿ ನಿಧಾನವಾಗಿ ಪಠನೆ ಮಾಡೋದ್ರಿಂದ ಆಂತರಿಕವಾಗಿ ಬದಲಾವಣೆ ಮಾಡುವ ಕೆಲಸ ಮಾಡುತ್ತೆ. ನಮ್ಮ ಗಮನ, ಮನಸ್ಸು ಮತ್ತು ಭಾವನೆಗಳ ಕಡೆ ತಿರುಗುತ್ತೆ. ಅದಲ್ಲದೆ ಆಳವಾದ ಜೀವಕೋಶಗಳ ಮೇಲೆ ಪ್ರಭಾವ ಬೀಳುತ್ತೆ. ಅಂದರೆ ನಮ್ಮ ನರನಾಡಿಗಳ ಮೇಲೆ ಪ್ರಭಾವ ಬೀರುತ್ತೆ. ಕೆಲವೊಂದು ಸಾರಿ ನೋಡಿ, ಯಾವುದಾದ್ರೂ ಶ್ಲೋಕನ ಕೇಳಿದಾಗ, ಮಂತ್ರನ ಕೇಳಿದಾಗ, ದೇವರ ಹಾಡನ್ನು ಕೇಳಿದಾಗ ನಮ್ಮ ದೇಹದ ಎಡಭಾಗದಲ್ಲಿ, ಬಲಭಾಗದಲ್ಲಿ ತಲೆಯಿಂದ ಕಾಲಿನ ತನಕ ಕರೆಂಟ್ ಶಾಕ್ ಹೊಡೆದಂಗೆ ಗೊತ್ತಾಗುತ್ತೆ. ಅಂದರೆ ಆ ಫೀಲ್ ಆಗುತ್ತೆ ನಮಗೆ. ಯಾವುದಾದ್ರೂ ಒಂದು ದೇವ್ರ ಶಕ್ತಿ ದೇವ್ರ ಮುಂದೆ ನಿಂತಾಗ, ಯಾವುದನ್ನು ಹಾಡು ಕೇಳಿದಾಗ ಮೈಯೆಲ್ಲ ಜುಮ್ ಅನ್ನುತ್ತೆ. ಅಂದರೆ ಆ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಸೂಕ್ತವಾಗಿ ಆಳವಾಗಿ ಇರುತ್ತೆ ಅಂತ ಅರ್ಥ. ಇದು ಒಳ್ಳೆಯದೇನೆ. ಯಾಕೆ ಅಂತಂದರೆ ನಮ್ಮ ಮನಸ್ಸು ಸ್ಥಿರವಾಗಿರುತ್ತೆ, ಆಲೋಚನೆಗಳು ಬೇರೆ ಕಡೆ ಹೋಗೋದಿಲ್ಲ, ನಮ್ಮ ಮನಸ್ಸು ಬೇರೆದನ್ನು ಯೋಚನೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಈಗ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಶ್ಲೋಕಗಳನ್ನು, ಮಂತ್ರಗಳನ್ನು ಜೋರಾಗೂ ಹೇಳ್ಬೋದು, ನಿಧಾನವಾಗೂ ಹೇಳ್ಬೋದು ಅಂತ. ಕೆಲವೊಂದು ಮಂತ್ರಗಳನ್ನು ಜೋರಾಗಿ ಪಠಿಸ್ಬೇಕಾಗುತ್ತೆ, ಕೆಲವೊಂದು ಮಂತ್ರಗಳನ್ನು ಪಿಸು ಮಾತಿನಲ್ಲಿ ಪಠಿಸ್ಬೇಕಾಗುತ್ತೆ, ಇನ್ನೂ ಕೆಲವೊಂದು ಮಂತ್ರಗಳನ್ನು ಮನಸ್ಸಿನಲ್ಲಿಯೇ ಹೇಳ್ಕೊಳ್ಬೇಕಾಗುತ್ತೆ. ಈಗ ಮನಸ್ಸಿನಲ್ಲೇ ಹೇಳ್ಕೊಳ್ಳೋ ಅಂತಹ ಮಂತ್ರಗಳ ಬಗ್ಗೆ ಹೇಳ್ತೀನಿ. ಪುರಾಣ ಕಾಲದಲ್ಲಿ ಜಪ ತಪ ಮಾಡುವಾಗ ಅವರು ಮಂತ್ರಗಳನ್ನು ಮನಸ್ಸಿನಲ್ಲಿಯೇ ಹೇಳ್ಕೊಳ್ತಾ ಇದ್ರು. ಇನ್ನು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುವಂತಹ ಮಂತ್ರ ನಮ್ಮ ಆತ್ಮಶುದ್ಧಿಗಾಗಿ ಹೇಳೋವಂಥದ್ದು. ಇನ್ನು ಯಾವ ಯಾವ ಮಂತ್ರಗಳನ್ನು ಮನಸ್ಸಿನಲ್ಲೇ ಹೇಳ್ಕೊಳ್ಬೇಕು ಅಂತ ಅಂದರೆ, ಸಂಕಲ್ಪ ಮಂತ್ರ, ಗಾಯತ್ರಿ ಮಂತ್ರ, ಯಾವ ದೇವರ ಗಾಯತ್ರಿ ಮಂತ್ರಗಳು ಆದರೂ ಕೂಡ ಮನಸ್ಸಿನಲ್ಲಿಯೇ ಹೇಳ್ಕೊಳ್ಬೇಕು. ಗಾಯತ್ರಿ ಮಂತ್ರ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ನಾರಾಯಣ ಗಾಯತ್ರಿ, ಶಿವ ಗಾಯತ್ರಿ, ಲಕ್ಷ್ಮೀ ಗಾಯತ್ರಿ, ಸೂರ್ಯ ಗಾಯತ್ರಿ, ಗಣೇಶ ಗಾಯತ್ರಿ, ದುರ್ಗಾ ಗಾಯತ್ರಿ, ಕಾಲಭೈರವ ಗಾಯತ್ರಿ, ಹೀಗೆ ಇನ್ನು ಎಲ್ರಿಗೂ ಗಾಯತ್ರಿ ಮಂತ್ರ ಗೊತ್ತೇ ಇರುತ್ತೆ. ಓಂ ಭೂರ್ಭುವಸ್ವಃ ತಸ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಹೀಗೆ ಪ್ರತಿಯೊಂದು ದೇವರದು ಕೂಡ ಗಾಯತ್ರಿ ಮಂತ್ರ ಇದೆ. ಈ ಎಲ್ಲ ಮಂತ್ರಗಳನ್ನು ಮನಸ್ಸಿನಲ್ಲಿಯೇ ಹೇಳ್ಬೇಕು. ಯಾವುದಾದ್ರೂ ವ್ರತಗಳನ್ನು ಮಾಡುವಾಗ ಬೀಜಾಕ್ಷರಿ ಮಂತ್ರ, ದೇವರ ಬೀಜಾಕ್ಷರಿ ಮಂತ್ರ, ಈಗ ಉದಾಹರಣೆಗೆ ಹನುಮನ ಮಂತ್ರ, ಇದನ್ನ ಹೇಳ್ಬೇಕಲ್ವಾ, 108 ಸಾರಿ ಇದೆಯಲ್ಲ ಅದು. ಇನ್ನೂ ಶಿವಮಂತ್ರ, ಈ ರೀತಿ 108 ಸಾರಿ ಜಪ ಮಾಡುವ ಮಂತ್ರಗಳನ್ನು ಮನಸ್ಸಿನಲ್ಲಿಯೇ ಹೇಳ್ಬೇಕು. ಎಲ್ಲ ತುಂಬ ಜನ ಪದ್ಮಾವತಿಯ ವ್ರತ ಮಾಡ್ತೀರಾ. ಈ ರೀತಿ ಜಪ ಮಾಡುವ ಮಂತ್ರಗಳನ್ನೆಲ್ಲ ಮನಸ್ಸಿನಲ್ಲಿಯೇ ಹೇಳ್ಕೊಳ್ಬೇಕು. ಜಪ ಅಂದ್ರೇ ಮನಸ್ಸಿನಲ್ಲಿ ಹೇಳ್ಕೊಳ್ಳುವಂತಹ ಮಂತ್ರಗಳು. ಹಾಗಾಗಿ ನಾವು ಇಷ್ಟು ದಿನ ಈ ಮಂತ್ರಗಳನ್ನೆಲ್ಲ ಜೋರಾಗಿ ಹೇಳ್ಬಿಟ್ವಲ್ಲ ಅಂತ ಏನು ಬೇಜಾರು ಮಾಡ್ಕೊಳ್ಬೇಡಿ. ಆ ಥರ ಹೇಳಿದ್ರು ಏನು ತಪ್ಪಿಲ್ಲ. ಮನಸ್ಸಿನಲ್ಲಿ ಹೇಳ್ಕೊಂಡ್ರೆ ಇನ್ನೂ ಒಳ್ಳೆಯದು ಇಂತಹ ಜಪಗಳನ್ನು. ಅಂದರೆ ಎರಡಕ್ಕೂ ಇರೋ ವ್ಯತ್ಯಾಸನ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಕೆಲವೊಂದನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು, ಕೆಲವೊಂದನ್ನು ಜೋರಾಗಿ ಹೇಳ್ಕೊಳ್ಬೇಕು. ಎರಡನ್ನೂ ಹೇಳೋದ್ರಿಂದ ನಮ್ಮ ಆರೋಗ್ಯ ದೃಷ್ಟಿಯಿಂದಲೂ ಒಳ್ಳೆಯದಾಗುತ್ತೆ. ಆಗ ನಮ್ಮ ಮನಸ್ಥಿತಿಯೂ ಸರಿ ಹೋಗುತ್ತೆ. ಹಾಗೆ ನಮ್ಮ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಈ ಮಂತ್ರಗಳನ್ನು ಜಪಿಸುವುದರಲ್ಲಿ. ಇದಲ್ಲದೆ ನಮ್ಮ ಭಾಷೆ ಶುದ್ಧವಾಗುತ್ತೆ. ನಾವು ಹೇಳೋ ಮಂತ್ರಗಳನ್ನು ನಮ್ಮ ಸುತ್ತಮುತ್ತಲೂ ಇರುವ ಜನರು ಕೇಳಿಸ್ಕೊಳ್ತಾರೆ. ಅದರಲ್ಲೂ ಕೂಡ ಧನಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಹಾಗೆ ನಾವಿರೋ ಜಾಗದಲ್ಲೂ ಕೂಡ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ.
ಈಗ ನಿಮಗೆ ಕನ್ಫ್ಯೂಷನ್ ಇಲ್ಲ, ಯಾವುದೇ ಥರದ ಆತಂಕ ಇಲ್ಲ, ಭಯ ಇಲ್ಲ ಅಂತ ಅಂದ್ಕೊತೀನಿ. ಯಾವ್ಯಾವ ಮಂತ್ರವನ್ನು ಮನಸ್ಸಲ್ಲಿ ಹೇಳ್ಕೊಳ್ಬೇಕು, ಯಾವ್ಯಾವ ಮಂತ್ರಗಳನ್ನು ಜೋರಾಗಿ ಹೇಳ್ಬೇಕು, ಆ ಥರ ಹೇಳ್ಕೊಳ್ಳೋದ್ರಿಂದ ನಮಗೇನೆಲ್ಲ ಸಹಾಯ ಆಗುತ್ತೆ ಅಂದರೆ ನಮ್ಮ ಹೆಲ್ತ್ ಬಗ್ಗೆ ಆಗಿರ್ಬೋದು, ಮನಸ್ಸಿನ ಮೇಲೆ ಆಗಿರ್ಬೋದು, ಯಾವ ಥರ ಪ್ರಭಾವ ಬೀರುತ್ತೆ ಈ ಮಂತ್ರಗಳು ಅಂತ ಈಗೆಲ್ಲ ಗೊತ್ತಾಗಿರ್ಬೇಕಲ್ವಾ. ಯಾವುದೇ ಮಂತ್ರ ಸ್ತೋತ್ರಗಳಾಗಲಿ ಜೋರಾಗೂ ಹೇಳ್ಬೋದು, ಮನಸ್ಸಲ್ಲೂ ಹೇಳ್ಕೊಳ್ಬೋದು. ಎರಡರಲ್ಲೂ ಕೂಡ ನಮಗೆ ಬೇಕಾದಂತಹ ಪ್ರಯೋಜನಗಳು ಸಿಗ್ತಾ ಇರುತ್ತೆ. ಈ ಥರ ಅಂದರೆ ಗಾಯತ್ರಿ ಮಂತ್ರ ಜಪ ಮಾಡುವಂತಹ ಮಂತ್ರಗಳನ್ನು ಮಾತ್ರ ಮನಸ್ಸಲ್ಲಿ ಹೇಳ್ಕೊಳ್ಬೇಕು. ಗುರುಚರಿತ್ರೆ, ದೇವರ ಮಹಾತ್ಮೆ ಇಂತಹ ಕಥೆಗಳನ್ನು ನಾವು ಜೋರಾಗಿ ಹೇಳ್ಕೊಳ್ಬೋದು. ಅಂದರೆ ಬೆಳಗಿನ ಜಾವ, ಬ್ರಾಹ್ಮಿ ಮುಹೂರ್ತ ಅಂದರೆ ವಾತಾವರಣ ಪ್ರಶಾಂತವಾಗಿರುವ ಸಮಯದಲ್ಲಿ ಈ ಮಂತ್ರಗಳನ್ನು ನಾವು ಪಠನೆ ಮಾಡೋದ್ರಿಂದ ತುಂಬ ಹೆಚ್ಚಾದಂತಹ ಲಾಭ ಸಿಗುತ್ತೆ. ಅಂದರೆ ಆ ಪ್ರಯೋಜನ ನಮಗೆ ಹೆಚ್ಚಾಗಿ ಸಿಗುತ್ತೆ. ಸಹಸ್ರನಾಮ ಓದೊಂತರು ಕಲಿಯೊಂತರು ಯಾವುದೇ ಥರ ಭಯ ಇಲ್ಲದೆ ನೀವು ಪಾರಾಯಣ ಮಾಡಿ, ಏನೂ ಸಮಸ್ಯೆ ಬರಲ್ಲ. ನೀವು ಪಾರಾಯಣ ಮಾಡಿ ಆದಮೇಲೆ ಅಕಸ್ಮಾತ್ ಏನಾದರೂ ತಪ್ಪಾಗಿ ಪಾರಾಯಣ ಮಾಡಿದರೂ ಕೂಡ ಪಾರಾಯಣ ಎಲ್ಲ ಮುಗಿದ ಆದಮೇಲೆ ಕೊನೆಯಲ್ಲಿ ನೀವು ಕ್ಷಮಾಪಣೆಯನ್ನು ಕೇಳಿ ಯಾವುದೇ ದೋಷ ಬರೋದಿಲ್ಲ. ಹಾಗೆ ಕಲಿಯುವಂಥದ್ದು ಜೀವನ ಪೂರ್ತಿ ಇದ್ದೇ ಇರುತ್ತೆ. ನಾವು ತಿಳಿದು ವಿಷಯದ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ತಪ್ಪು, ಅದು ತಪ್ಪಾಗಿರುತ್ತೆ. ನಮಗೆ ಗೊತ್ತಿಲ್ಲದೆ ಮಾಡೋ ತಪ್ಪು ಯಾವುದೇ ಥರದ ತಪ್ಪಾಗಲಿ ಅದು ತಪ್ಪಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ. ಥ್ಯಾಂಕ್ ಯು.